ಆಯ್ತಾ ಎರಡು ಸಲ ಹಾಕ್ಸ್ಕೊಂಡ್ರಲ್ಲ ಅವರ ಕಾಳು ಅಂತ ಅದಕ್ಕೆ ನೀನು ಹೇಳೋದು ರೈತರ ಮಗಳು ಅಂತ. ಏ ಬಾವೆಲ್ಲ ಏನು ಗುಡ್ಡ ಹಾಕತ್ತ ಇದೆಯಾ? ಅದರೊಳಗೆ ಏನಾರು ಮನೆಗಿದ್ರಾಯ್ತು. ಎಷ್ಟು ಹಲಸೆಣ್ಣು ಬಿದ್ದೋಗಿವೆ ಅಂತ ಫುಲ್ಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೊಲ್ದೊಳಿಕೆ ಫುಲ್ಲು ಬೆರಕೆ ಸೊಪ್ಪು ಹುಟ್ಟೈತೆ, ಸಕ್ಕತ್ತಾಗೈತೆ. ಸೊಪ್ಪು ಕಿತ್ತು ಅದರಲ್ಲಿ ಒಂದು ಸಾಂಬಾರು ಮಾಡೋದು ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್. ಥರ ತಡೆಯೋ ನಾನು ಬರ್ತೀನಿ. ಏನು ಒಬ್ಬಳೆ ಪುಟ್ಟು ಇಟ್ಕೊಂಡು ಬರಬಾರ ನೋಯ್ತಾ ಕುಂತಾಳೆ. ಹೋಗಿಲ್ಲ ಹೆಂಗೆ ಹೋಗ್ತಾಯಿತ್ತು ನೋಡಿ ಬೆಳಗ್ಗೆನೆ. ನೀನು ಹಂಗನ್ನು ಯಾವ್ದ್ರಲ್ಲ ಅಂತದಲ್ಲ ಗೂತ ಕೋಳಿ ಇಲ್ಲಿವರೆಗೂ ಬಂದವೆ. ಅದು ಇಲ್ಲಿವರೆಗೂ ಬರ್ತವೆ. ರಾತ್ರಿ ಸಂಜೆ ಟೈಮ್ 7 ಗಂಟೆ ಆದರೂ ಇಲ್ಲೇ ಇರ್ತವೆ. ಬೇಗ ಕತ್ಲೆ ಆಗಲ್ವಲ್ಲ, 7 ಗಂಟೆ ಆದರೂ ಇಲ್ಲೇ ಇರ್ತವೆ. ಇನ್ನು ಸೊಪ್ಪು ಕೇಳ್ಕೊಳ್ತಿದ್ಯಾ? ಇದೊಂದು ಕಮ್ಮಿ ಇತ್ತು. ಅದೇನು ನೀನು ಅಂಟ್ಬಿಟ್ರೆ ಎಲ್ಲ ಬತ್ತಕೋಣ ಕೋಳಿ ಈ ಥರ ನೀನು ಅಂಟ್ಬಿಟ್ರೆ ಎಲ್ಲ ಬಂದ್ಬಿಡ್ತಾವೆ ಹಿಂದೆ. ಇದೊಂದು ತಂಗಿ ಸಸಿ ಸುಳಿ ಹೋಗಿತ್ತು ಸಣ್ಣದ್ರಲ್ಲಿ. ಇವಾಗ ಅದ್ರ ಪಕ್ಕದಲ್ಲಿ ಒಂದು ಸಸಿ ನೆಟ್ಟೈತೆ. ಇದು ನೋಡು ಹೆಂಗ್ ಬಂದೈತೆ ಸಸಿ, ಹೆಂಗ್ ಬಂದೈತೆ ಅಂತ ನೋಡಿ. ರೋಗ ಹೊಡೆದು ಇದಾಗ್ಬಿಟ್ಟೈತೆ ಸಸಿ. ಇಲ್ಲಿ ಫುಲ್ಲು ರೋಗ ಹೊಡೆದ್ಬಿಟ್ಟೈತೆ. ಸುಳಿ ಬಂದೈತೆ, ಸುಳಿ ಬಂದೈತೆ ನೀಟಾಗಿ. ಫಸ್ಟ್ ಸುಳಿನೇ ಹೊಂಟೋಗಿತ್ತು, ಇವಾಗ ಸುಳಿ ಬಂದೈತೆ ನೋಡಿ. ಇಲ್ಲಿ ದಾರಳೆಲ್ಲ ಹುಟ್ಟೈತಲ್ಲ, ಇದು ಕಿತ್ಕೊಂಡಾಗ ಹಸಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ತಿಂತದ ಗೊತ್ತಾ. ಇಲ್ಲಿ ನೋಡಿ ಇಲ್ಲೆಲ್ಲ ಹುಟ್ಟೈತೆ ಆಗಾಗ್ಲೇ. ಏನಂದರೆ ಎಣ್ಣೆ ಸೊಪ್ಪು ತಿಂದ್ರೆ ಅದೇನೋ ಅಂತಾರೆ. ಅದೇನೋ ಸೊಪ್ಪು ತಿಂದನಿಗೆ ರೋಗ ಅಂತ ಏನೋ ಅಂತಾರೆ. ಎಣ್ಣೆ ಸೊಪ್ಪು ಕೆಲವರು ತಿನ್ನಲ್ಲ, ಶೀತ ಅಂತ ಅಂದ್ಬಿಟ್ಟು. ಅದೇ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಎಣ್ಣೆ ಸೊಪ್ಪು. ಈಗ ನಮ್ಮ ಹೊಲ್ದಲ್ಲಿ ಖಾಲಿ ಆಗೋವರೆಗೂ ಮಾಡ್ತಾನೇ ಇರ್ತೀನಿ. ಇದೇನ್ರಿ ಅಲ್ಲಿ ಅಷ್ಟೊಂದು ಹಲಸೆಣ್ಣು ಬಿದ್ದೋಗಿವೆ. ಪಕ್ಷಿಗಳಿಗಂತೂ ಹಬ್ಬ. ಅಲ್ಲೋಡು ಪಕ್ಷಿಗಳು ಎಷ್ಟೊಂದು ಹಾರಾಡ್ತಾವೆ ಮರದ ಮೇಲೆ. ಇಲ್ಲಿ ನೋಡಿ ಹಣ್ಣಾಗಿ ಹೆಂಗ್ ಬಿದ್ದೋಗಿವೆ ಅಂತ ಹಲಸೆಣ್ಣು. ಇಲ್ಲಿ ನೋಡಿ ಎಷ್ಟಿಷ್ಟಪ್ಪ ಹಲಸೆಣ್ಣು ಬಿದ್ದೋಗಿವೆ. ಇಲ್ಲಿ ನೋಡಿ ಇಲ್ಲಿ ಎಲ್ಲ ಉದ್ರೋಕಂತಾರೆ. ಎಲ್ಲ ಹಣ್ಣಾಗಿರೋವು. ನನ್ನ ಕಡೆಗೆ ಬಂದಿರ ಡೈಲಿ ಒಂದು 2-3 ಹಸಿ ಕೊಚ್ಚಾಕ್ಬೇಕಾಯ್ತಲ್ಲ. ಹಣ್ಣಾಗೆಲ್ಲ ಬಿದ್ದೋಗಿವೆ ನೋಡಿ. ಎಲ್ಲ ಫುಲ್ ಎಲ್ಲ ಹಣ್ಣಾಗಿರೋವೆ. ಎಲ್ಲ ಒಂತ ಗುಡ್ಡೆ ಹಾಕ್ತೀನಿ ತಡಿ. ನಮ್ಮ ಮರದ ಮೇಲೆ ಫುಲ್ಲು ಹಣ್ಣಾಗಿವೆ. ಹಣ್ಣಾಗಿರೋವೆಲ್ಲ ಹಂಗೆ ತುಪ್ಪನ ಬಿದ್ದೋಯ್ತವೆ. ಇಲ್ಲಿ ನೋಡಿ ಇಲ್ಲಿ ಈ ಸಲ ಹಲಸಿನಕಾಯಿ ಕೊಡ್ತಾರೆ ಥರ ಯಾರು ಈ ಸಲ ಜಾಸ್ತಿ ಕೇಳಲಿಲ್ವಲ್ಲ ಯಾರು. ಇಲ್ಲಿ ಎಷ್ಟಾಯ್ತು ಅವೆಲ್ಲ ಹಣ್ಣಾಗಿರೋವು ಫ್ರೆಂಡ್ಸ್. ಹಲಸೆಣ್ಣು ಎಷ್ಟೊಂದು ಇದ್ರು ಅನ್ನೋದು. ಅಯ್ಯೋ ನೋಡಿದ್ಲಿ ಬೇಲಿ ಒಳಗೆಲ್ಲ ಉದ್ರೋಗಿವೆ. ತುಂಬ ಬಂದಷ್ಟು ಬರಲಿ ಅಂತ ಕೊಟ್ಬಿಡ್ಬೇಕಾಯ್ತಂತಾರೆ. ಬೇಲಿ ಒಳಗೆಲ್ಲ ಉದ್ರೋಗಿವೆ. ಇದು ಹಂಗೆ ಬಗ್ಗಿಬೋದು. ಇಲ್ಲಿ ಹಂಗೆ ಬಗ್ಗಿಬೋದು ನೋಡಿ ಎಷ್ಟೊಂಥರ ವೇಸ್ಟ್. ಇನ್ನು ಅಲ್ಲಿ ಏ ಬಾವೆಲ್ಲ ಏನು ಗುಡ್ಡ ಹಾಕತ್ತ ಇದೆಯಾ? ಬಾರ ಸಾಕು. ನಾನು ಮೊನ್ನೆ ಬಂದಿರೋ ಹಸಿಗೆ ಡೈಲಿ 4 ಕೊಚ್ಚನ ಹಾರ ಹಾಕ್ಬೇಕಣ. ಹಸುವಾರು ತಿನ್ನು. ಅಯ್ಯೋ ಏನು ಪಲ್ಯ ಇದು ಮಾಡ್ತೀಯ? ಅದೇನಪ್ಪ ರಸಾಯನ. ಅಮ್ಮ ಟೈಮ್ ಆಯ್ತದ ಬಾ. ನೋಡಲ್ಲ ಸೊಪ್ಪಲ್ಲಿ ಬಿಸಾಕಿದ್ಲು, ಸೊಪ್ಪಲ್ಲಿ ಬಿದ್ದೈತೆ. ಎಷ್ಟು ಹಲಸೆಣ್ಣು ಬಿದ್ದೋಗಿವೆ ಅಂತ. ಫುಲ್ಲು ಇಷ್ಟೊಂದು ಹಲಸೆಣ್ಣು ಇಲ್ಲಿ ಹಿಂಗೆ ಬಗೋದ್ರೆ
ತೋರಿಸ್ತಿಂತೀವಿ ಹಿಂಗೆ ಬಾ ಥರದ್ದು ಏನು ಮಾಡಕ್ಕೆ ಇದು ಮಾಡ್ತೀಯ? ಇಲ್ಲಿ ಇದು ಅಪಾದಿನ ಆಗೈತೆ ಬಿದ್ದು ಏನು ಮಾಡಕ್ಕೆ ಕಂಡಿದ್ದಿಲ್ಲ. ಒಂದು ತಾಡ್ತೀನಿ ಕಾಮ ನಾವೊಂದು ಹಿಡ್ಕೊಂಬತ್ತೀನಿ ನೋಡಿ. ಒಟ್ಟು ಹೊಟ್ಟೆಲ್ಲ ಉರಿತು ಎಷ್ಟೊಂಥರ ಇದಾಗಿರುತ್ತೆ. ಕುಯ್ಯ ದಿನಕ್ಕೆ ತಂದಿದ್ದೆ ಅದು. ಇಲ್ಲಡು ಮುಂಚೆ ಚಿಗುರು ಚೆನ್ನಾಗತ್ತೆ. ಮುಂಚೆ ಚಿಗುರಲ್ಲಿ ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ. ಮುಂಚೆ ಮುಂಚೆ ಚಿಗುರು ನೋಡಿಲಿ ಹೆಂಗೆ ಚಿಗುರು ಹೊಡೆದೈತೆ. ಇಲ್ಲೊಂದು ಕಡೆ ಸೊಪ್ಪು ಚೆನ್ನಾಗಿ ನೋಡ್ತಾರೆ ಸೊಪ್ಪು ಕಂಡ್ರೆ ಎಲ್ಲೂ ಬಿಡೋದ ಕಣವಳು. ನೋಡಲ್ಲಿ ಚೆನ್ನಾಗೈತಂದ್ರೆ ಸೊಪ್ಪು ಇಲ್ಲಿ ನನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಕ್ಕೆ ಕಿತ್ತತ್ತಿದ್ದೀನಿ. ಸೊಪ್ಪು ಅಂದ್ರೆ ಹಂಗೆ ಬಳಸ್ಕೊಬಿಡ್ತಾರೆ ನೋಡಲ್ಲಿ ಹೋಯ್ತದೆ. ಅದು ಹಲಸಿನ ನಾನು ಬೇಡ ಅಂತಂದ್ರೆ ಹಲಸಿನ ತಲೆ ಇದ್ರ ಮೇಲೆ ಐತೆ, ತಲೆ ಮೇಲೆ ಅಡಸ್ತಾನೆ ಐತೆ. ಹಂಗಾದ್ರು ಅದ್ರ ಮೇಲೆ ಕುಂತ ಕಿತ್ಕೊಂಡು ನನಗೆ ಕಿತ್ಕೊಡೋದು, ನಾನು ಕಿತ್ಕೊಡಲ್ಲ ಅಂದೆ. ಇವಳೇ ಕಿತ್ಕೊಂತಾಳೆ. ಕಿತ್ಕೊಡೋದು ಬೇಡ. ಅವ್ ನೋಡಿ ಇಲ್ಲೇ ಮೂರವೇ ಏನು ಮಾಡತ್ತೆ ಕಣ. ಐ ಹೇಳ್ತೆ ಬೈ ಕಡೆ. ಅಯ್ಯೋ ನಾನು ಈತ್ಲೆನೆಲ್ಲ ತಿಂದು ಹಾಕೋಣೆ ಕಣಪ್ಪ. ಈತ್ಲೆನೆಲ್ಲ ತಿಂದು ಹಾಕೋಣೆ ಗೆಂಡೆ. ಗೊಂಬೆ ಒಲೆ ಒಟ್ಟದಲ್ವೇನವ ಮುಂದೆ ಕೂರ್ಕೊಂಬಂದೈತೆ. ಗೊಂಬ ನೋಡಿ ಹೆಂಗೆ ಕೂತಾಳೆ. ಎಲ್ಲೋ ಅವಳು ಮಾವ ಫೋನ್ ಮಾಡಿದ್ದ ಕಸಿ ಬರ್ತದೆ ಯಾಕೋ ನಮ್ಮಪ್ಪ ಅಂತಿದ್ದಲ್ಲ ಮಾಡಿದ್ದ. ಅಪ್ಪ ಕನ್ಸಿ ಬರೋದು ನಿಜನೇ ಕನ್ಸಿ ಬರೋದು. ನಾನು ಫೋನ್ ಮಾಡಿದ್ದೆ ನಮ್ಮ ದೊಡ್ಡಪ್ಪನ ಮಗನಿಗೆ. ಅವ್ರು ಬೆಂಗಳೂರಲ್ಲವ್ರೆ, ಬೆಂಗಳೂರಿಗೆ ಹೋಗೋರಂತೆ. ಅದಕ್ಕೆ ಇಲ್ಲ ಚೆನ್ನಾಗೈತೆ ಚೆನ್ನಾಯ್ತಂತ. ಚೆನ್ನಾಗೈತಂತೆ ಅಂತ ಅಂತು. ಚೆನ್ನಾಗೈತೆ ಊರಿಗೆ ಹೋದಾಗ ಫೋನ್ ಮಾವನ ಜೊತೆ ಏನು ಮಾತಾಡ್ಲಿಲ್ವಾ? ಅವ್ರು ಬೆಂಗಳೂರಲ್ಲ ಅವ್ರ ಬೆಂಗಳೂರಿಗೆ ಇನ್ನೊಬ್ರಲ್ಲ ಅವ್ರಿಗೆ ಮಾಡುವೆ. ಅವರು ಫೋನ್ ಎತ್ತಲಿಲ್ಲ. ಹೋಗಿ ಒಂದಿನ ನೋಡ್ಕೊಂಡೆ ಬರೋ ನಡೆಯತ್ತೆಗೆ. ಹೋದ್ವಾರ ಫೋನ್ ಮಾಡಿದ್ದೆ, ಅವಾಗ ಮಾತಾಡಿತ್ತು. ಕರ್ದೆ ಬಾ ಅಂತವ. ನಮ್ಮ ಅಪ್ಪನಿಗೆ ಇಲ್ಲಿ ಬರೋಕ್ಕೆ ಇಷ್ಟ ಆಗಲ್ಲ. ಬಾರಪ್ಪ ಬಾರಪ್ಪ ಅಂತ ಅಂದರೆ ಬರೋಕ್ಕೆ ಇಷ್ಟ ಆಗಲ್ಲ. ಕೆಲವರು ಅಲ್ಲ, ಕೆಲವರು ಕಾಮೆಂಟ್ ಹಾಕ್ತೀರಾ ಏನಂತ, ನಿಮ್ಮ ಅಪ್ಪನ ಕರ್ಕೊಂಬಂದಿಲ್ಲೇ ಇಟ್ಕೋಬೋದಲ್ಲ ನಿಮ್ಮ ಜೊತೆನೆ ಅಂತ ಅಂದ್ಬಿಟ್ಟು. ನಮ್ಮ ಅಪ್ಪ ಬಂದಾಗ ಇನ್ನೊಂದ್ಸಲಿ ನಮ್ಮ ಅಪ್ಪನ ಕೈಲೇ ಮಾತಾಡಿಸ್ತೀನಿ. ನಮ್ಮ ಅಪ್ಪನಿಗೆ ಇಲ್ಲಿ ಇರೋಕ್ಕೆ ಇಷ್ಟನೇ ಇಲ್ಲ ಫ್ರೆಂಡ್ಸ್. ಏನನ್ನತ್ತೆ ಗೊತ್ತಾ, ಬಂದ್ರೆ ಒಂದು ವಾರ 15 ದಿನ ಅಷ್ಟೇ. ಅದುವೇ ಈಗ ಬಂದ್ರೆ ಒಂದು ವಾರ ಇರುತ್ತೆ, 15 ದಿನ ಇರುತ್ತೆ. ನಮ್ಮ ಅಮ್ಮ ಸತ್ತಾಗ 1 ವರ್ಷ ಇಲ್ಲೇ ಮಡಿಕೊಂಡಿದ್ದೆ. ಆಮೇಲೆ ಏನು ಗೊತ್ತಾ, ಇಲ್ಲಿ ಯಾರು ಸಿಗಲ್ಲ ನಮ್ಮ ಅಪ್ಪನಿಗೆ ಮಾತಾಡೋಕ್ಕೆ. ಅಂದರೆ ಅವರು ವಯಸ್ಸಾದರು, ಯಾರ ಜೊತೆನಾದ್ರು ಮಾತಾಡಬೇಕು, ಕಾಲ ಕಳಿಬೇಕು ಈ ಥರ. ನಮ್ಮ ಅಪ್ಪನಿಗೆ ಇಲ್ಲಿ ಯಾರು ಸಿಗಲ್ವಲ್ಲ ಮಾತಾಡೋಕ್ಕೆ. ಅದಕ್ಕೆ ಬೋರ್ ಆಗುತ್ತೆ ನಮ್ಮ ಅಪ್ಪನಿಗೆ, ಇರೋಕ್ಕೆ ಇಷ್ಟ ಆಗಲ್ಲ. ಮಾತಾಡೋರೆಲ್ಲ ಬಂದು ಉಣ್ಣ ಕೊಡ್ತಾರೆ, ಅಚ್ಚುಕಟ್ಟಾಗಿ ಉಣ್ಕೊಂತ. ವಯಸ್ಸಾದವ್ರಿಗೆ ಏನು ಗೊತ್ತಾ, ಈಗ ಅಲ್ಲಿ ನಮ್ದು ಊರೊಳಗೆ ಈಗ ಅಲ್ಲಿ ಒಬ್ಬರೇ ಅಡುಗೆ ಮಾಡ್ಕೊಂಡು ಬಟ್ಟೆ ತೊಗೊಂಡು ಉಣ್ಣೋದು ಹೆಂಗೈತೆ, ಇಲ್ಲಿ ಮಗಳು ಮಡಿಕಿತ್ತ ಊರೊಳಗೆ ಮನೆ ಆಯ್ತಾ. ಹಂಗಾಗಿ ಎಲ್ಲ ಮಾತಾಡಕ್ಕೆಲ್ಲ ಸಿಗ್ತಾರೆ. ನಮ್ಮ ಅಪ್ಪ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅದಕ್ಕೆ ನಮ್ಮ ಅಪ್ಪ ಇಲ್ಲಿ ಬಂದ್ರೆ ಅವ್ರೆಲ್ಲ ಮಿಸ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಬರಕ್ಕೆ ಇಷ್ಟಪಡಲ್ಲ. ಆಮೇಲೆ ಅವರೆಕಾಯಿ ತಂದಿದ್ದಾರೆ ಫ್ರೆಂಡ್ಸ್ ಸೊಪ್ಪಿಗೆ. ಅವರು ನೆನ್ನೆನೇ ಹೇಳ್ತಾ ಇದ್ರು ಸೊಪ್ಪು ಕಿತ್ಕೊಂಡು, ಹೊಲ್ದೊಳಗೆ ಸೊಪ್ಪು ಕಿತ್ಕೊಂಡು ನನಗೆ ಸಾಂಬಾರು ಮಾಡ್ಕೊಡಂತ. ಅವರೆಕಾಯಿ ತಗೊಂಬಂದಿದ್ದಾರೆ, ಹಸಿ ಅವರೆಕಾಯಿ. ಆದರೆ ಇದು ಸೀಸನ್ ಅಲ್ಲ ಹಸಿ ಅವರೆಕಾಯಿ. ಈ ಟೈಮಲ್ಲಿ ಚೆನ್ನಾಗಿ ಅಂದರೆ ಸೊಗಡಿ ಇರಲ್ಲ ಅವರೆಕಾಯಿ, ಸ್ವಲ್ಪನೂ ಸೊಗಡಿಲ್ಲ. ಸೊಗಡಿ ಇದ್ರೇನೆ ಚಂದ, ಸೊಗಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಾನು ಏನಂದ್ರೆ ಈ ಸಲಿ ನಮ್ಮ ಮನೆಯಲ್ಲೂ ನಾನು ಈ ಸಲಿ ಅವರೆ ಗಿಡ ಇಲ್ಲಿ ಫುಲ್ ಮುಂದ್ಗಡೆ ಎಲ್ಲ ಅವರೆ ಗಿಡ ಹಾಕ್ತೀನಿ ಈ ಸಲಿ. ಬರ್ರಿ ಸ್ವಲ್ಪ. ನಿಮ್ ಗೊಂಬೆ ಮಾಡ್ತಾಳೆ ಮಾಡ್ತಾ ಇರಿ. ನಮ್ಮ ಗೊಂಬೆ ಅವಳು ಮಗ ತೊಳಿತಾಳೆ, ಕೈಕಾಲು ತೊಳಿತಾಳೆ. ನಮ್ಮಮ್ಮ ಅಡುಗೆ ಮಾಡ್ತಾಳೆ ಅಂತ ರೆಡಿ ಆಯ್ತಾಳೆ ಅವಳು. ಮುದ್ದೆಗೆ ಮುದ್ದೆಗೆ ರೆಡಿ ಆಯ್ತಾಳೆ, ಮಗ ತೊಳಿತಾಳೆ. ಕುಂತ್ಕೊಂಡು ನೋಡಿ ಅವರೆಕಾಯಿ ಬಿಡ್ತದೆ. ಅವರೆಕಾಯಿ ನಮ್ದು ನಿದ್ದೆ ಹೋಯ್ತು. ನಾನೇ ನೋಡುತ್ತೆ
ಕಾಯಿ ಕಾಯ್ಕ ನಮ್ ಗೊಂಬೆಯ ಹೊಡೆದೆ ಅಂದ್ಬಿಟ್ಟು ಬಿಡ್ತೀವಿ ಅದೇಯ ಪಾಠ ಕೊಡೋ ಸುರ್ಕೊಳ್ಳೋಣ ಅಂದ್ಬಿಟ್ಟು ನೋಡಿಲಿ ಒಲ್ವಾಯ್ತಾ ಸುಲ್ಕ ಒಳ್ಳೆ ಅವ್ರೆಕಾಳು ಚೆನ್ನಾಗಿ ಇವು ಚೆನ್ನಾಗಿಲ್ಲ ಅಂತೀಯಲ್ಲ ಒಳ್ಳೆ ಮತ್ತೊಂದ್ಸಲಿ ನಾವು ಇದರಲ್ಲಿ ಈ ಟೈಮಲ್ಲಿ ಸೊಗಡಿ ಇರಲ್ಲ ಅಂತ ನಾನು ಹೇಳ್ತಿರೋದು. ಗೆಂಡೆ ಅವಾಗೇನು ಹೊಸಿ ಅವರೆಕಾಳು ಸುರಿತಿದ್ದು ಏನ್ರಲ್ಲ ನಿಮ್ದು ಹೊಸಲಿ ಟೀ ತಂದಿಕ್ಕಿರ್ ಪಾಪ ನಾವು ಹಳೆ ಮಲ್ಲಿದ್ದಾಗ ಹಿಂಗೆ ಅವರೆಕಾಯಿ ಸುಲಿ ಹಾಕ್ಬಿಟ್ಟಿದ್ರು. ಟೀ ಇಕ್ಬಿಟ್ಟಾರ ಪಕ್ಕದಲ್ಲಿ ತೊಂದ್ರೆ ಮಾಡಿ ಟೀ ಇಕ್ಕೋಯ್ತಾ ಇದ್ದ ನಾ ಇದ್ದನು ಮರ್ತ್ಬಿಟ್ಟು ಹುಳ ಅದ್ರೊಳಗೆ ಹಾಕ್ಬಿಟ್ಟೆ. ನೀರೊಳಗೆ ಹಾಕೋ ಒಂದು ಗ್ಲಾಸ್ ಮಾಡಿ ಕಳುವಲ್ಲ ಅದ್ರೊಳಗೆ ಹಾಕ್ಬಿಟ್ಟ ಟೀ ಒಳಗೆ ಅದ್ರೊಳು ಟೀ ಒಳಕ್ಕೆ ಒಂದು ಅವರೆಕಾಳು ಹುಳ ಹಾಕ್ಬಿಟ್ಟೆ. ಅವರೆಕಾಯಿ ಹುಳವ ಆಮೇಲೆ ನಾನು ಸರಿಯಾಗಿ ನೋಡಿಲ್ಲ. ಆಮೇಲೆ ನೋಡಿದಿಲ್ಲ ಟೀ ಒಳಗೆ ಹಾಕ್ಬಿಟ್ಟು ಸೈಡ್ಗೆ ಎತ್ತಿಕ್ಕಿದ್ದೆ. ಅವ್ ನಮ್ಮ ರವಿ ಬಂದಲ್ಲ ಬಂದ್ಬಿಟ್ಟು ಹಾಗೆ ಕುಡ್ಕೊಬಿಟ್ಟ ಅವರೆಕಾಳು ಹುಳವ. ವಿಡಿಯೋ ನೋಡ್ಲಿ ಗೊತ್ತವಾಗ ಆಮೇಲೆ ಅವರೆಕಾಳು ಹುಳ ನಾನು ಹೇಳಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಕೆಳಗಡೆ ಇತ್ತಲ್ಲ ಹುಳ ಅವಾಗ ನೋಡ್ಬಿಟ್ಟು ವ್ಯಾತ ಕಕ್ಕತ್ತಿತ್ತು. ಅವ್ನು ನಾಳೆ ಅರ್ಧ ಕುಡಿದ ಅವಾಗ ನೋಡ್ದೆ ಗೆಂಡೆ ಅವಾಗ್ಲಿಂದ ಅವ್ನು ಅವರೆಕಾಳು ಕಡ್ಲಿ ಬಿಡ್ತೀನಿ ಅವ್ರು ಬದೇ ನೋಡ್ತೀನಿ ಹೆಂಗ್ ಆಡ್ತಾರ ನೋಡಿ ಎಲ್ಲರೂ. ಬಿಸಿನೀರ್ ಕಾದು ಹೋಗಿವೆ. ನೀನು ಇಷ್ಟೇ ಅಲ್ಲ ಅವರೆಕಾಳು ಇದ್ದು. ಇಷ್ಟ ಅವರೆಕಾಳಿಗೆ 50 ರೂಪಾಯಿ ಒಂದು ಪಾವು ಕಾಳಾಗಿಲ್ಲ. ಬರೀ ಚೊಟ್ಟು ಬರೀ ಚೊಟ್ಟು. ನಾನೇ ಒಂದ್ 2-3 ದಿನ ಮಾಡ್ಬೋದು ಅನ್ಕೊಂಡಿದ್ದೆ. ಬರೀ ಚೊಟ್ನೆ ತುಂಬಿಕರ್ ನೋಡಿ ಇವೆಲ್ಲ ಚೊಟ್ಟೆಯ ನೋಡಿ ಎಷ್ಟಾಗವೆ. ಇದು ಅವರೆಕಾಯಿ ಸೀಸನ್ ಅಲ್ಲ ಈ ಟೈಮಲ್ಲಿ ತರಬಾರ್ದು. ಇವು ಟೇಸ್ಟು ಇರಲ್ಲ ಈ ಟೈಮಲ್ಲಿ. ಸೊಗಡು ಇರಲ್ಲ. ಅವರೆಕಾಯಿ ಸೊಗಡು ಇರ್ಬೇಕು. ಯಾಡ್ ಭಯ ನೋಡು. ಅಯ್ಯೋ ಇವರಿಬ್ರು ನೋಡಿ ಇಲ್ಲಿ ವೇಟಿಂಗ್. ಗೆಂಡೆ ನಾಯಲ್ಲಿ ಕಚ್ಚಿಸ್ಕೊಂಡಾಗ್ಲಿಂದ ಸೈಲೆಂಟ್ ಆಗ್ಬಿಟ್ಟಾನೆ. ಮೊದ್ಲು ಹಂಗೆ ಕುಣಿಯೋನು ಒಳಗೆ ತಕ್ಕನೆ ಇವಾಗ ಫುಲ್ಲು ಸೈಲೆಂಟ್. ಹೆಂಗೋ ಹುಷಾರಾದ ನಮ್ಮ ಪುಣ್ಯಕ್ಕೆ ಫ್ರೆಂಡ್ಸ್. ಇಲ್ಲ ಅಂತ ಅಂದ್ರೆ ಎಷ್ಟೋ ನಾಯಿ ಕಚ್ಚಾವು ಬದುಕದೇ ಇಲ್ಲ, ಸತ್ತ ಹೋಯ್ತವೆ. ನಮ್ಮ ಪುಣ್ಯ. ಗಲಾಟೆ ಮಾಡ್ತಾರ ನೋಡಿ ಇಲ್ಲಿ. ನಮ್ ಗೆಂಡೆ ಹುಷಾರಾದ. ಇಲ್ಕೊಳ ನೀನ್ ಇಲ್ಕೊಳ ಅಲ್ತೀನಿ ನೀನು ಇಲ್ಕೊಳ ಗೆಂಡೆ ಇಲ್ಲಿ. ನಾಳೆ ಮಂಡಿ ಬರ್ಬಿಟ್ಟು ಹೋಗಲ್ಲ ಇಲ್ಕೋ ಗುದಿತಾಳ ಅವಳು. ಅದಕ್ಕೆ ನಿಂಗೆ ಸಪ್ರೇಟ್ ಆಗಿ ಹಾಕಿದೀನಿ. ಅಲ್ಲಿ ಗಾಯ ಆಗೈತಲ್ಲ ನಾಯಿ ಕಚ್ಚಿ ಅಲ್ಲ ಜಾಗಕ್ಕೆ ಗುದಿತಾಳ ಅವಳು. ಅಲ್ಲೋಗು ಅಲ್ವಾ ಗೆಂಡೆ ಇಲ್ವಾ ಇಲ್ವಾ ಗುದಿತಾಳ ಬಾ ಅವಳು. ಇಲ್ತೇನು ಗುದಿತಾಳ ಅವಳು. ಕಾಳು ಕ್ಲೀನಾಗಿ ಎಲ್ಲ ತೊಳೆದಿದ್ದೀನಿ. ಅವರೆಕಾಳು ಸೊಪ್ಪು ಎರಡು ನಾನು ಒಟ್ಟಿಗೆ ತುಂಬ್ತೀನಿ. ಯಾಕೆಂದರೆ ಹಸಿ ಕಾಳಲ್ವಾ ಬೇಗ ಬೇಯ್ತವೆ. ಸೊಪ್ಪು ಸಹ ಬೇಗ ಬೇಯುತ್ತೆ. ಅದಕ್ಕೆ ಎರಡನ್ನೂ ಸಹ ಒಟ್ಟಿಗೆ ಬೇಯಿಸ್ತೀನಿ. ಸೊಪ್ಪು ಕಾಳು ಎರಡನ್ನ ತೊಳ್ಕೊಂಬಿಟ್ಟು ಬಂದಿದ್ದೀನಿ. ಇವಾಗ ಎರಡನ್ನೂ ಒಟ್ಟಿಗೆ ತುಂಬ್ತೀನಿ. ಸೊಪ್ಪು ಕಾಳು ತುಂಬಿದ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅಳಸಣ್ಣ ಹಸಿ ಕೆತ್ತುತ್ತಿದ್ದಾರೆ. ಹಾಗೆಯೇ ನೋಡಿ ಎಲ್ಲ ಕೆಚ್ಚಾಗ್ತದೆ ನೋಡಿಲ್ಲಿ. ಇವೆಲ್ಲ ಸುಮ್ಮನೆ ಹೊಸ ತಿನ್ಕೊಳ್ಳಿ. ಒಂದು ಗೆಡ್ಡೆ ಈರುಳ್ಳಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸುಡಕ್ಕೆ ಹಾಕಿದ್ದೀನಿ. ಆಮೇಲೆ ಇಲ್ಲಿ ಒಣಮೆಣ್ಸಿಕಾಯಿ ತಂದಿದ್ದೀನಿ. ಒಣಮೆಣ್ಸಿಕಾಯಿನ ಹಿಂಗೆ ಸುಟ್ಕೊಂಡು ತಗೊಳ್ತೀನಿ. ಈ ಉಪ್ಸಾರಿಗೆ ಹಸಿರು ಮೆಣ್ಸಿಕಾಯಿ ಹಾಕೋದಕ್ಕಿಂತ ಒಣಮೆಣ್ಸಿಕಾಯಿ ಹಾಕಿದ್ರೆ ರುಚಿ ಒಂಚೂರು ಚೆನ್ನಾಗಿರುತ್ತೆ. ಘಮ ಘಮ ಅದೈತೆ. ತಿನ್ನಬೇಕು ಅಂತ ಅನ್ನಿಸ್ತೈತಾ? ತಿನ್ನು. ಎಲ್ಲ ಬಿದ್ದೋಗಿದ್ದಾವೆ ಫ್ರೆಂಡ್ಸ್. ಎಲ್ಲ ನೆನ್ನೆ ಗಾಳಿ ಬಿಸಿಲು ಅದಕ್ಕೆ ಎಲ್ಲ ಹಣ್ಣಾಗಿರೋವೆಲ್ಲ
ಬಿದೋಗಿದ್ದಾವೆ ಕೆಳಗಡೆಗೆ. ಹೊಸಿ ಬಿದ್ದೇವ, ಒಂದು 20 ಹಣ್ಣು ಬಿದ್ದೇವ ಅಲ್ಲಿ ಅಲ್ವಾ. ಅಕ್ಕಿ ಪಕ್ಷಿಗಳು ಎಷ್ಟೊಂದು ತಿಂತಿದ್ದ ನೋಡ್ದ. ಅದ್ರಲ್ಲಿ ನೀನು ಬಂದ್ರೆ ಏನೋ 1,000 ಬರೋದು ಅಷ್ಟೇ ದುಡ್ಡು. ಒಳಗೆ ಈರುಳ್ಳಿ ಹಾಕಿ ಸುಟ್ಕೆಟ್ಟು ಹೋಯ್ತಾ ನೋಡು. ಇಲ್ಲಿ ಎತ್ಕೊಂಡಿದ್ಯಾ? ಏನು ಹಾಕೊಂಡಿದ್ದಿಲ್ಲ ಇಲ್ಲಿ? ಇಲ್ಲಿ ಸಾಂಬಾರ್ಗೆ ಸುಟ್ಟಿರೋ ಒಂದು ಗೆಡ್ಡೆ ಈರುಳ್ಳಿ, ಇಷ್ಟಪ್ಪ ಹುಣಸೆಹಣ್ಣು, ಏನು ಕಾಳು ಅಷ್ಟೇ ಸಾಕಾಗುತ್ತಾ? ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸುಟ್ಟಿರೋ ಒಣಮೆಣ್ಸಿಕಾಯಿ, ಸುಟ್ಟಿರೋ ಬೆಳ್ಳುಳ್ಳಿ, ತೆಂಗಿನ ತುರಿ. ಇದಕ್ಕೆ ಕೆಲವರು ತೆಂಗಿನ ತುರಿ ಹಾಕಲ್ಲ, ಜಾಸ್ತಿ ಹಾಕಂಗಿಲ್ಲ. ತರಕಾರಿ ಸಾರಿಗಾದ್ರೆ ಕಾಳು ಮತ್ತೆ ಚೆನ್ನಾಗೈತೆ ನೋಡಿ, ಜಾಸ್ತಿ ಹಾಕ್ಬೇಕು. ಟಮಾಟೆ ಹಣ್ಣು ಹಾಕಿದೆ, ಎಲ್ಲಿ ಸಿಗ್ತಾನೆ ಇಲ್ಲ. ಟಮಾಟೆ ಹಣ್ಣು ಬೆಂದೈತೆ. ಒಂದು ಟೊಮೊಟೊ ನೋಡಿ, ಹುಡ್ದು ಆರೆ ತಿಂಡಿ ಐದೈತೆ ಇಲ್ಲಿ. ಒಳ್ಳೆ ಕೆಲಸ ಮಾಡೋಣ ಬಿದ್ದು ತಂದು ಅಂತ. ಇವಾಗ ಕಾಳು ಎತ್ಕೊಂಡು ಇಷ್ಟು ಮಸಾಲೆನ ರುಬ್ಕೊಂಡ್ಬಿಟ್ಟು ಬರಬೇಕು. ನಿಮ್ಮ ಅಪ್ಪಾಜಿ ಬಂದು ಬರ್ಬೋದು, ಕೂಗ್ತಾವ ಅದಕ್ಕೆ. ಇಷ್ಟು ಕಾಳು ಹಾಕೊಂಡಿದ್ದೀನಿ, ಸೊಪ್ಪೇನೈತ ನೋಡ್ತೀನಿ. ತಗೊಳ್ರಿ ಮೇಡಮ್ ಅವ್ರೆ, ಕರ್ಬೇವು ಸೊಪ್ಪು. ಏನು ಕರ್ಬೇವು ಸೊಪ್ಪು ಅಂತೀವಿ. ಥ್ಯಾಂಕ್ ಯು. ಕರ್ಬೇವು ಸೊಪ್ಪು ಗಿಡ ಹಾಕಿರೋದಂತೂ ಚಿತ್ರಾನ್ನ ಮಾಡಲಿ, ಮಕ್ಕಳ ಎಲ್ಲದಕ್ಕೂ ಕರ್ಬೇವು ಸೊಪ್ಪು. ಗೊತ್ತಾ, ಊರೊಳಗೆ ನನಗೆ ಊರೊಳಗಿದ್ದಾಗ ಅವಾಗ ಫಸ್ಟು ಕರ್ಬೇವಿನ ಸೊಪ್ಪು, ಒಣಗಿರೋ ಕರ್ಬೇವಿನ ಸೊಪ್ಪನ್ನೇ ಪಲಾವ್ಗೆ ಹಾಕಿವೆ. ಕರ್ಬೇವಿನ ಸೊಪ್ಪೇ ಇರ್ತಾ ಇರಲಿಲ್ಲ ಒಣಗಿರೋ. ಇವಾಗ ನಾವೇ ಗಿಡ ಹಾಕಿದೀವಿ, ಫ್ರೆಶ್ ಆಗಿ ಹಾಕೋದ್ರಲ್ಲಿ ಏನು ಎಂತ ಫ್ಲೇವರ್ ಕೊಡುತ್ತೆ ಕರ್ಬೇವಿನ ಸೊಪ್ಪು. ಆಗ ನಮ್ಮಲ್ಲೂ ಅಷ್ಟೇ, ಇವು ತಿಂಗಳಾನುಗಟ್ಲೆ ಮಾಡಿಕೊಂಡು ಒಣಗಿರೋನೇ ಹಾಕೋರು. ಈಗಲೂ ಊರೊಳಗೆ ಹಂಗೇನೆ, ಯಾರು ಕೊಡ್ತಾರೆ? ಅದು ನಾವು ಊರೊಳಗೆ ಎಲ್ಲರೂ ಯಾಕೆ ಕಳ್ಸಿರ್ತೀವಿ, ನಾನು ಕತ್ತು ಕುಯ್ಕೊಂಬರ್ಬೇಕು ಸ್ವಲ್ಪ. ಗಿಡ ಯಾರು ನೋಡ್ಬೇಕು ನಿಮ್ಮ ಊರವ್ರು. ಏನು ಮಾಡ್ತಾರೆ, ಬಾಳೆ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ. ಮುದ್ದೆ ಉಣ್ಣಕ್ಕೆ ನೋಡಲಿ. ಮುದ್ದೆ ಮಾಡಲ್ಲ ಬಿಡವ, ಇವತ್ತು ಹಸಿ ಖಾಲಿ ಆಗೈತೆ. ಮುದ್ದೆ ಕ್ಯಾನ್ಸಲ್ ಅನ್ನಂಗ್ರಿ ಇವತ್ತ. ಹಸಿಟ್ಟು ಖಾಲಿ ಒಂದು 2 ದಿನ ಮುಂಚೆನೇ ಹೇಳ್ಬೇಕು. ಒಂದೇ ಒಂದು ಮುದ್ದೆ ಆಗಂಗೈತೆ, ನೋಡೋಣ. ಒಂದು 2 ದಿನ ಮುಂಚೆ ಹೇಳಿದ್ರೆ ಜಲ್ದಿ ಹಾಕ್ಸ್ಕೊಂಬತ್ತೀನಪ್ಪ. ಸಪ್ಪೆ ಇರುತ್ತಲ್ಲ, ಸಪ್ಪೆ ರಸ. ಸಪ್ಪೆ ರಸನೇ ಉಪ್ಪ ಹಾಕೊಂಬಿಟ್ಟು ಬರೀ ಸಪ್ಪೆ ರಸದಲ್ಲಿ ಅನ್ನ ಊಟ ಮಾಡಿ ಎಷ್ಟು ಚೆನ್ನಾಗಿ ಗೊತ್ತಾ. ನಾವು ಅವಾಗೆಲ್ಲ ಅದು ಊಟ ಮಾಡಿದ್ದಿತ್ತ. ಅದರೊಳಗೆ ಇದು ಖಾರ ಹಾಕಿನೋ ಖಾರ ಹಾಕ್ತಾರಲ್ಲ. ಮೆಣಸಿನ್ಕಾಯಿ ಕ್ಯೂಚ್ಕೊಳ್ಳೋದು, ಮೆಣಸಿನ್ಕಾಯಿ ಹುಣಸೆಹಣ್ಣು. ಅವ್ರು ನೋಡ್ತಾರೆ ಒಟ್ಟಿಗೆ ಹೆಂಗೆ ತಿಂತಾವ್ರೆ. ಎಲ್ಲ ಎಷ್ಟು ಅನ್ಯಾನ ಭಾವನೆದಿಂದ ಅಲ್ಲಿ ಅವಳು ಅವನಿಗೆ ದವಸಿಗೆ ಕುಡಿತಾವಳು ಇವಳು. ನನ್ನ ಮಗನಿಗೆ ಬಿಡು ಅಂತ. ಒಲೆ ಚೆನ್ನಾಗಿ ಕಾದೈತೆ ನೋಡು, ಎಣ್ಣೆ ಅದಕ್ಕೆ ಬರ್ರಂಗೆ ಕಾದೋಯ್ತು. ಎಣ್ಣೆ ಇವಾಗ ಹಿಂದ್ಗಡೆ ಇಲ್ಲೊಂದು ಸ್ವಲ್ಪ ಉರಿ ಹೋಗೋದಲ್ಲ ಫ್ರೆಂಡ್ಸ್. ಇಲ್ಲಿ ಮುಚ್ಚಾಕಿದ್ದೀವಿ, ಯಾಕೆಂತ ಅಂದರೆ ಒಂದೇ ಒಲೆಯಲ್ಲಿ ಸಾಕು ಅಡುಗೆ ಮಾಡೋದಂತ ಅಂದ್ಬಿಟ್ಟು ಅಲ್ಲಿ ಕಲ್ಲು ಮುಚ್ಚಾಕಿದ್ವಿ. ಅದಕ್ಕೆ ಉರಿ ಎಲ್ಲ ಚೆನ್ನಾಗಿ ಉರಿತದೆ. ಎಲ್ಲ ಹಿಂದಕ್ಕೆ ಬರುತ್ತೆ ಉರಿ, ಮುಂದಕ್ಕೆ ಸಕ್ಕದಾಗ ಉರಿಯುತ್ತೆ. ಒಲೆ ಗ್ಯಾಸ್ನ ಸೂಪರಾಗಿ ಉರಿಯುತ್ತೆ ನೋಡಿ ಹೆಂಗೆ ಉರಿತದೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಏನಕ್ಕೆ ಬರ್ರನ್ನ ಕಾದೈತಿ. ಒಂದು ಗಳಿಗೆ ಅಡುಗೆ ಮಾಡಾಕ್ಬೋದು. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು 2 ಕಡ್ಡಿ ಕುಯ್ಕೊಂಬಂದಿದ್ದೆ, ಅದೇನು ದುಡ್ಡು ಕೊಡ್ತಾಂಬತ್ತೀಯ ಕರ್ಬೇವಿನ ಸೊಪ್ಪು. ಜಿಪ್ನಕನ ಮಾಡ್ತೀಯ ಕರ್ಬೇವಿನ ಸೊಪ್ಪಿಗೂ. ಹಾಗೆಯೇ ಸ್ವಲ್ಪ ರುಬ್ಬಿರೋ ಖಾರ ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು ದುಡ್ಡು ಕೊಡ್ತಾ ಇರೋಂಗೆ ಹೇಳ್ಬೇಕು. ಇಷ್ಟು ಕಡ್ಡಿ ಕಿತ್ಕೊಂಬ ಅಂತ. ಕರ್ಬೇವಿನ ಸೊಪ್ಪು ಕಿತ್ಕೊಂಬಂದ ನಾನು ಕಿತ್ಕೊಂಬಂದಪ್ಪ. ಕರ್ಬೇವಿನ ಸೊಪ್ಪು ಕಿತ್ಕೊಂಬಂದ್ರೆ ಕಾಳಿಗೆ ಅಂತ 2 ಕಡ್ಡಿ ಕಿತ್ಕೊಂಬಂದಿರೋದು. ಆಗ ಏನು 1 ಕಿಲೋಮೀಟ್ರ್ ಹಿಂದೆನೇ ಐತೆ, ಕಿತ್ಕೊಂಬತ್ತೀನಿ ಹೋಗಿ ಜಲ್ದಿ.
ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೀನಿ. ಇವಾಗ ಸಾಂಬಾರ್ಗೆ ತಪ್ಪಲಿ ಇಟ್ಟಿದ್ದೀನಿ. ಕಾಳಾಯಿತು. ಈಗ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಕರಿಬೇವು ಸೊಪ್ಪು ಸಿಡಿತು. ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಉಪ್ಪು ಕಾಳು ಬೇಯಿಸ್ಕೊಂಡಿದ್ವಲ್ಲ, ಅದೇ ನೀರನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವಾಗ ಸಾಂಬಾರ್ಗೆ ಹಾಕ್ತಿದ್ದೀನಿ. ತಕ್ಕಷ್ಟು ನಮ್ಮ ಗೊಂಬೆಲೆ ಮುದ್ದೆಗೆ ಬದಲು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಈಗ ನಮ್ಮ ಗೊಂಬೆ ಅಲ್ಲೇ ರೆಡಿಯಾಗಿ ಬಂದು ಸಾರು ಒಂದೆರಡು ಕುದಿ ಹತ್ತಿದ್ರೆ ರೆಡಿ ಆಯಿತು ಫ್ರೆಂಡ್ಸ್. ಅವರೆಕಾಳು, ಹಸಿ ಅವರೆಕಾಳು ಮತ್ತು ಸೊಪ್ಪು, ಬೆರಕೆ ಸೊಪ್ಪು ಸಾಂಬಾರು ರೆಡಿ ಆಯಿತು. ಅವ್ರಿಬ್ರು ಕಟ್ತಲ್ಲೇ ಬಿಟ್ಟಿರೋಕ್ಕೆ ಅವ್ರಿಗೊಂಥರ ಏನೋ ಒಂಥರ ಖುಷಿ ಆಯ್ತದ ಅವ್ರಿಗೆ. ಮೊನ್ನೆಲ್ಲ ಮಾಡ್ತೀನಿ ಅವಳೆಲ್ಲ ತಿನ್ಕಡೆ ಬಿಟ್ಲೇ. ಹಾಕು. ಅವಳಿಗೆ ಹಾಕಿಲ್ವಾ? ಅವಳು ತಿನ್ಕೊಂಡ್ರೆ ಏನವ ಇಲ್ಲಿ ಆಲೆ ಒಂದು ಡಬ್ಬ ತಿಂದವಳೆ. ಸಣ್ಣಳು ಒಂದು ಡಬ್ಬ ತಿನ್ಲಲೆಯ. ಜಾಸ್ತಿ ಹಾಕ್ಬಾರ್ದು ಅನ್ಸುತ್ತಲ್ಲ. ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕಿರ ನಮ್ಗೆ ಹೊಟ್ಟೆ ಬಿಟ್ಕೊಂಡು ಅನ್ಕೊಂಡು ಮುದ್ದೆ ಗೊಂಬೆ ಮುದ್ದೆ ಮಾಡಲ್ಲ ಇವತ್ತು ನಾನು. ಹಸಿಟ್ಟಿಲ್ಲ ಕಣವ, ನೋಡ್ತಾ ಮುದ್ದೆ ಮಾಡಲ್ಲ ಇವತ್ತು. ಅವಳು ಮುದ್ದೆಗೆ ವೇಟಿಂಗಲ್ಲಿ ಕುಂತಿರೋದು. ಒಲೆ ಕುದಿಯತ್ತೈತೆ, ಒಲೆ ಕೆಡ್ಸ್ಬಿಡ್ತೀನಿ. ಇವತ್ತು ಮುದ್ದೆ ಪ್ರೋಗ್ರಾಮ್ ಇಲ್ಲ. ಹಸಿಟ್ಟು ಖಾಲಿ ಆಗ್ಬಿಟ್ಟೈತೆ. ನಿಮ್ಮಮ್ಮ ಇವತ್ತು ಮುದ್ದೆ ಮಾಡಲ್ಲ ಬಾ. ಮುದ್ದೆ ಕಾಯ್ಕೊಂಡು ಕುತ್ಕೊಳ್ಳಿ. ಕುಡ್ಲು ತಗೊಂಡಿದ್ಯಾ? ಹಂಗೆ ಕೇಳ್ತೀಯಾ? ಅವ್ರು ಎಲ್ಲೋದ್ರು ಹಿಂದೆ ಬಾಲ್ ಬಂದ ಬರ್ತಾರಲ್ಲ. ಮಗ್ಳಗಳು ಅದಕ್ಕೆ ಇಲ್ಲಿ ದಾರಲ್ಲಿ ಊಟ ಐತೆ ಚೆನ್ನಾಗಿ ಹಸಿಗೆ. ಎಣ್ಣೆ ತಣ್ಣಗೆ ಹಾಕಿದ್ರೆ ಒಂದು ಗಳಿಗೆ ತಿನ್ಕೋತಾವೆ. ದಾರಕಾಯಿ ಐತಲ್ಲ ನಿಧಾನಕ್ಕೆ ತಿಂತಾವ್. ಇವು ಇದೈತಲ್ಲ ಇದು ಆಡು ಕುರಿನೂ ತಿಂತವೆ. ಇಲ್ಲಿ ಜೈ ಬಾ, ನನಗೆ ಮುದ್ದಿಲ್ಲ ಇವತ್ತಾ. ತಾರ ನನಗೆ ಮುದ್ದಿಲ್ದ ಮಾಡವಳೆ. ಹಸಿಟ್ಟಿಲ್ಲ ಅಂತ ಹೇಳ್ದಲ್ಲಯ್ಯ ಇವಳು. ಮುದ್ದೆಗೇನು ಬುಡ್ಕ ತರ್ಕೊಂತಾರಂಗೆ. ಬೋರಿಂದು ಇದಿತ್ತಲ್ಲ ನೋಡಿ, ನಮ್ಮ ಫಸ್ಟ್ನೇ ಬೋರು ಇದೆ. ನೋಡಿ ಇಲ್ಲಿ 840 ಅಡಿ ಕೊರೆಸಿದ್ದು ಫೇಲ್ ಆಗೋಯ್ತು. ಚೂರು ನೀರು ಬರಲಿಲ್ಲ. ಅದಕ್ಕೆ ಎಲ್ಲ ಕಲ್ಲು ಹಾಕಿದ್ದೆ. ಫುಲ್ ಮುಚ್ಚಿಲ್ಲ ಒಟ್ಟಿನಲ್ಲಿ. ಹಿಂಗೆ ಒಂದು ಚಪ್ಪಲಿ ಏರ್ಬಿಟ್ಟು ಕಲ್ಲು ಹಾಕಿ ಹಿಂಗೆ ಇದು ಮಾಡಿದ್ದೀವಿ. 850 ಅಡಿ ಏನೋ ಐತೆ. ಒಂದು ತೊಟ್ಟು ನೀರು ಬರಲಿಲ್ಲ. ಆವಾಗ ಅಲ್ಲಿ ಕೊರೆಸಿದ್ದು. ಅವಳು ಎತ್ಕೊಂಬಂದು ಅದಾಯಿತು. ನಡೆಯೋ ಸಾಕು ಅನಿಸುತ್ತೆ. ನನ್ನ ಗಳಿಗೆ ಇಷ್ಟು ಕಿತ್ತಾಗ್ತಲ್ಲ. ನನ್ನ ಕಡೆ ತರಕಾರಿ ಜಾಸ್ತಿ ಕಾಣ್ತಾನೆ ಇಲ್ಲ. ಅದಕ್ಕೆ ನೀನು ಹೇಳೋದು ರೈತನ ಮಗಳು ಅಂತ. ರೈತನ ಮಗಳು ನೀನು. ನಂಗೆ ಹೊಟ್ಟೆ ಹಸಿತಾ ಇಟ್ಕೊಂಡು ಬಾರ ಕೊಡು. ಅದು ಬೇರೆ ಇವತ್ತು ಅವರೆಕಾಳು ಇದು ಮಾಡಿದ್ಯಲ್ಲ, ಅದಕ್ಕೆ ಬಾ ಜಲ್ದಿ. ಅವ್ಳಿಗೂ ನೋಡಲ್ಲ, ಅವಳು ಏನಕ್ಕೆ ಹೋಗ್ತಾರದು ಅಂದ್ಕೊಂಡೆ. ಅದಕ್ಕೆ ಅವ್ಳಿಗೂ ಹೊಟ್ಟಸ್ತೈತೆ. ನವೀನ್ ಇದ್ರೊಳಗೆ ಹೊಡ್ಬೋದೈತೆ. ಯಾರು ಪ್ರಿಂಟ್ ಕೊಡೋಕೆನ ಬಂದಿದ್ರು, ಅದಕ್ಕೆ ಬರುತ್ತೆ ಕಣ್ಣ. ಯಾರು ಬರಕ್ ಬಿಡೋಲ್ಲ ಮನೆ ತಕ. ಒಂದೊಂದು ನಾಯಿಗಳು ಯಾರು ಬಂದ್ರು ಸುಮ್ಮನೆ ಮನೆಗೆ ಇರ್ತಾವ್ತಾರ. ಈಗ ನಮಗೆ ಕೆಂದವನಲ್ಲ, ರೋಡಲ್ಲಿ ಯಾರು ಹೋಗಂಗಿಲ್ಲ. ಏನು ಬರೀ ಮಣ್ಕಿದ್ದು
ಮಣ್ಣಿಲ್ಲ ಎತ್ತು ಅದು ಸಿಮಣ್ಣಲ್ಲ ಉದುರಾಯತ್ತೆ ತಿಂತವೆ. ತಿನ್ನಲಿಲ್ಲ ಅಂದರೆ ನಿಂಗೆ ತಿನ್ನಿಸ್ತೀನಿ ನೋಡಿ. ತಿನ್ನಲ್ವಂತೆ ನೋಡಿ ಬರೀ ಮಣ್ಣು ಕಿತ್ತಿದ್ದು. ಅವು ಮಣ್ಣು ಕಿತ್ತಾರೆ. ಅವು ತಿನ್ನಲ್ವ, ಅಲ್ಲಿ ತಿಂತವ ತಿನ್ನಲ್ವ ಈಗ ಗೊತ್ತಾಯ್ತದ ನಡಿ. ಅವು ತಿಂದರೆ ಮಾಡ್ತೀನಿ ನಿನಗೆ. ಅದು ಬೇರ್ನ ಕಟ್ ಮಾಡಿ ಎಸಿತವೆ ನಡಿ. ನಿಂಗೇನು ಗೊತ್ತು? ಯಾವತ್ತಾರು ಆಡು ಕುರಿ ಮೇಯಿಸಿದ್ರೆ ತಾನೇ, ಹೊಸ ಆಡು ಸಾಕಿದ್ರೆ ತಾನೇ. ಕುದುರೆ ಒಂಟೆ ನಮಗೆ ಗೊತ್ತು ಆಡುಗಳು ಹೆಂಗೆ ಸಾಕ್ಬೇಕಂತ. ನನ್ನ ಗಂಡ ಯಾವಾಗಲೂ ಅಪ್ರೂಫ್, ಅದು ರಜಾ ಹಾಕಿದ್ದೀನಿ ಅವ್ನುಗಳಿಗೆ ಹಿಂಗೆ ಮೇಯಿಸ್ತಾರೆ ಅಷ್ಟೇ. ವರ್ಷ ಪೂರ್ತಿ ಮೇಯ್ಸೋಳು ನಾನು. ನನಗಿನ್ನ ಗೊತ್ತಾ ನಿನಗೆ? ಹಾಂ ಅದು ಮೇಲ್ಗಡೆ ಅಂತದ ಅಡಿಗೆ ಹಾಕು, ಸ್ವಲ್ಪ ಹಾಕು, ಎಲ್ಲನೂ ಹಾಕ್ಬೇಡ. ಆಮೇಲೆ ಹಾಕ್ತೀನಿ. ಜಾಸ್ತಿ ಹಾಕಿರೆ ಬಿಡ್ಕೊತವೆ. ಬೇಕಾದ್ರೆ ಅಳಸ್ನೆಣ್ಣು ಒಸಿ ಹಾಕು ಅಡಿಗೆ. ಅವ್ರು ತಿನ್ನಲ್ವಾ? ತಿನ್ನಲ್ಲ ಅಂತಿದ್ದಲ್ಲ. ಸಾಕು ಬಿಡು, ಜಾಸ್ತಿ ಹಾಕ್ಬಿಡ. ಜಾಸ್ತಿ ಹಾಕಿರೆ ಬಿಡ್ಕೊತವೆ ಆಡುಗಳು. ಅವ್ರಿಗೆ ಹಾಕು. ಸಾಕು ಬಿಡ. ಅವಳಿಗೆ ದೊಡ್ಡೊಳಗೆ ಹಾಕು. ಚೆನ್ನಾಗಿ ಫುಲ್ಲು. ಎಲ್ಲ ಹಾಕೊಳ್ಳಿ ದೊಡ್ಡೊಳಗೆ. ಚೂರು ಬಿಡ್ಬೇಡಿ. ನಿಮ್ಮ ಕಷ್ಟಪಟ್ಟು ಚಿತ್ಕೊಂಡ್ಬಂದಲ್ಲ. ತಿನ್ನಲ್ಲ ಅಂತ ಅಂತಿದ್ರು ನಮ್ಮನೆಯವ್ರು. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾರೆ ಅಂತ. ಅವ್ರಿಗೆ ಇವಾಗ ಮೇವಿಲ್ಲ ಸದ್ಯಕ್ಕೆ. ನನ್ನ ಮಗ ತಗೊಂಬತ್ತೀನಿ. ಹೆಂಗೆ ತಿಂತಾರೆ. ಸಾಂಬಾರು ಅಂತೂ ಗಮ್ ಅಂತೈತಿ. ಬೆರ್ಕೆ ಸೊಪ್ಪಿನ ಸಾರು, ಆದರೆ ಮುದ್ದೆ ಒಂದು ಮಿಸ್ಸು ಅಷ್ಟೇ ಇವತ್ತು. ಅನ್ನ, ಸಾಂಬಾರು, ಪಲ್ಯ. ಥ್ಯಾಂಕ್ ಯು. ಒಳಗೆ ನಡಿ ಕೂತ್ಕ. ಊಟ ಮಾಡ್ಬಿಡ್ತೀನಿ. ಒಳ್ಳೆ ನೆಲ ಬಂದೈತೆ. ಹಾಂ, ಒಳ್ಳೆ ನೆಲ ಐತೆ. ಊರ ಜೊತೆ ಊಟ ಮಾಡ್ಬಿಡ್ತೀನಿ. ತಿಂಡಿ ಚೆನ್ನಾಗೈತೆ. ಇವ್ರದ್ದು ಎಲ್ಲ ತಿಂಡಿ ಆಯ್ತೈತೆ. ನಿಂದೆ ಲೇಟ್ ಅಲ್ವಾ? ನಂದೇ ಲೇಟ್. ನಮ್ಮನೇಲಿ ನಾನೇ ಲೇಟು. ನಮ್ಮ ಕೆನ್ನು ಬೇಕು ತಿಂತಾನೆ. ನಮ್ಮ ಗೊಂಬೆ ಎದ್ದೆ ಹಾಲಿಸ್ಕೊಂಬಂದ ತಕ್ಷಣನೇ ಅವಳದು ಹಾಲಿಸ್ಕೊಂಬಂದ ತಕ್ಷಣನೇ ಆಯ್ತದೆ. ಅವ್ರಕ್ಕೆ ಮಾತ್ರ ಸೂಪರ್ ಐತೆ. ಏಯ್ ನಡಿ. ನಮ್ಮ ಗೊಂಬೆ ಅಲ್ಲಿ ನೋಡಿ, ಅಲ್ಲಿ ಸಂದಿಲ್ ಹೋಗಿ ಬಿದ್ದೋದ್ಲು. ನೀನು ತಿಂತೀನಿ ನಡಿ. ನೀನು ಹೊತ್ತಂತೆ ಆಮ್ಯಾಕೆ 12 ಗಂಟೆ ತಿಂತೆ, 11 ಗಂಟೆಗೆ. ಒಟ್ಟನ್ನು ತಿನ್ಬೇಡು. ಕೆಲಸ ಬೇಕಾದ್ರೆ ಇದ್ದಿರ್ತವೆ, ಆಮೇಲೆ ಮಾಡ್ಕೊಳ್ಳೋಣ. ಗೊಂಬೆ ಯಾಕೆ ಅಲ್ಲಿ ಹೋಗಿದ್ದಿ ಸಂದಿಗೆ? ಇವಾಗ ಬಿಸಿಲಲ್ಲಿ ಓಡ್ ಬಂದವಳಲ್ಲ. ನಾನು ಕರ್ಕೊಂಬರೋದು ಬಿಟ್ಟು ಬಂದಲ್ಲ. ಅಲ್ಲಿ ಹುಲ್ ಕೀಳತಕ್ ಬಂದಿದ್ಲು, ಅಲ್ಲೇ ಬಿಟ್ಟು ಬಂದಿದ್ದೆ ನಾನು. ಬರ್ಲಿಲ್ಲ ಇವಳು. ನಳ್ಳಾಡ್ತಾವಳು ನೋಡಿ. ಅದಕ್ಕೆ ನಳ್ಳಿಗೆ ಹೋಗಿ ಉಚ್ಕೊಂಡವಳೆ. ಹೆಂಗ್ ಉಸಿರು ಬಿಡ್ತಾಳೆ ಅಂತ. ನಮ್ದು ಎಲ್ಲ ತಿಂಡಿ ತಿಂತೀನಿ. ಅಲ್ಲಿಂದ ಇಲ್ಲಿ ಬಂದಿದ್ದೋದ್ಲು ಗೊಂಬೆ. ನಂಗಲ್ಗಳೇ ಏನವ ಹಾಲು ತಿಂದ? ಹಿಡ್ಕೊತಾಳೆ. 2 ಸಲ ಹಾಕ್ಸ್ಕೊಂಡ್ರಲ್ಲ ಅವ್ರ ಕಾಳು ಅಂತ ಚೆನ್ನಾಗಿರ್ಕಂಡ. ಸಾಕೋದ